ಇವತ್ತು ನಾವು ಅಂದ್ಕೊಂಡಂಗೆ ಆದರೆ ಮನು ಮಾಯ. ಆಮೇಲೆ ನಾನೇ ನಿಮಗೆ ಮನೇಲಿ ಹೋಳಿಗೆ ಊಟ ಮಾಡಿ ಬಡಿಸ್ತೀನಿ. ಅಪರೂಪಕ್ಕೆ ಒಳ್ಳೆ ಮಾತಾಡ್ದೆ ಕಣೆ. ನೀನೇಗ ನುಡ್ದಿಯೋ ಹಾಗೆ ಆಗಲಿ. ನಂಗೆ ಯಾಕೋ ಇವತ್ತು ನಾವು ಅಂದ್ಕೊಂಡಂಗೆ ಆಗುತ್ತೆ ಅನಿಸ್ತಿದೆ ರೀ. ಆಮೇಲೆ ನೀವೇ ಸಿಂಹವಂಶಕ್ಕೆ ವಾರಸ್ದಾರ. ಎಲ್ಲ ನಿಮ್ಮ ಹುಟ್ಟೋ ಮಗುವಿನ ಅದೃಷ್ಟ. ಹಾಗೇನಾದರೂ ಆದರೆ ನಿನ್ನ ಹೊಟ್ಟೆಲಿರೋ ಮಗುನೇ ರಾಜ ರಾಜಂತರ ಬೆಳೆಸ್ತೀನಿ. ನೀನದೇನು ಕೇಳ್ತೀಯೋ ಎಲ್ಲನೂ ಕೊಡಿಸ್ತೀನಿ. ಅವನು ನಮ್ಮ ಅದೃಷ್ಟ ಅಲ್ವಾ, ಅದಕ್ಕೆ ಅವನಿಗೆ ಲಕ್ಕಿ ಸಿಂಹ ಅಂತ ಹೆಸರಿಡ್ತೀನಿ. ಅದೇ ಮಹಾರಾಣಿ ಹುಟ್ಟಿದ್ರೆ ಏನಂತ ಹೆಸರಿಡೋಣ? ಅಪ್ಶಕ್ರನ್ ಮಾತಾಡ್ತಿಯಲ್ಲ, ಅಕಸ್ಮಾತ್ ಹೆಣಿಗಿಣೆ ಹೆತ್ತಿಯೋ ನಿನ್ನ ಸಿಗದು ತೋರಣ ಕಟ್ಬಿಡ್ತೀನಿ. ಆ ಪ್ರತಾಪ್ ರುದ್ರನ್ಗೆ 3 ಗಂಡು ಮಕ್ಕಳು, ನೀನು ಅಷ್ಟೇ ನನಗೆ 3 ಗಂಡು ಮಕ್ಕಳನ್ನ ಹೆತ್ತುಕೊಡ್ಲೇಬೇಕು. ಮತ್ತಿನ್ಯಾಕೆ ನಿನ್ನ ಮದುವೆ ಆಗಿದ್ದು? ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಯಾಕೆ? ನೀನು ಹೆಣ್ಣಿರಲಿ ಅಂತನ? ಈ ಥರ ಬೇಡ್ದಿರೋ ಮಾತಾಡಿದ್ರೆ ನಿನ್ನ ನಾಲ್ಗಿನ ಸೀಳ್ಬಿಡ್ತೀನಿ. ಸರಿ, ನನಗೆ ತುಂಬ ಬಾಯಾರಿಕೆ ಆಗ್ತಿದೆ. ನಾನು ಹೋಗಿ ನೀರು ಕುಡ್ಕೊಂಬರ್ತೀನಿ. ನೀವು ಹೇಳಿದ್ರಲ್ಲ, ಆ ಜಾಗಕ್ಕೆ ಹೋಗಿ ಏನೇನು ನಡೀತಿದೆ ಅಂತ ನೋಡಿ ನಿಮ್ಗೆ ಹೇಳ್ತೀನಿ. ಬರ್ತೀನಿ. ಯಾಕೆ ಮಂಜರಿ, ಯಾಕೆ ಹೀಗೆ ನಡ್ಕೊಂಡು ಬರ್ತಾ ಇದೀಯಾ? ಎಲ್ಲ ಆರಾಮಾಗಿದೆ ತಾನೇ? ಅದು ಅಬ್ಬೆ ಏನಿಲ್ಲ, ಸ್ವಲ್ಪ ಸುಸ್ತು. ಸುಮ್ಮನೆ ಸುಳ್ಳು ಹೇಳಬೇಡ. ನೀನು ಈ ರೀತಿ ಸುಳ್ಳು ಹೇಳಿನೇ 3 ಸರ್ತಿ ಹೊಟ್ಟೆ ಬಿದ್ದೋಯ್ತು. ಈ ಸಲ ಮೊಮ್ಮಗ ಹುಟ್ಟಲೇಬೇಕು. ಬಸ್ರಿ ಆದವಳು ಎಷ್ಟು ಕಳಕಳಿಯಾಗಿರ್ಬೇಕು. ಆದ್ರೆ ನಿನ್ ಮುಖ ನೋಡು, ಒಳ್ಳೆ ಪ್ರೇತದ ಕಳೆ ಇದ್ದಾಗಿದೆ. ಏನಾಯ್ತು ಅಂತ ಸರಿಯಾಗಿ ಹೇಳೆ. ಬೆಳಗ್ಗೆನೆ ಎಲ್ಲಿಗೆ ಹೋಗಿದ್ರಿ? ನಾನು ಊರಿಂದ ಬಂದಿದ ತಕ್ಷಣ ಬಾ ನೀನು ಕೇಳಿದೆ. ನೀವು ಮನೆಯಲ್ಲಿ ಇಲ್ಲ ಅಂತ ಹೇಳಿದ್ರು. ಎಲ್ಲಿಗೆ ಹೋಗಿದ್ರಿ? ಬೆಳಗ್ಗೆನಾ? ಯಾವಾಗ ಅಬ್ಬೆ? ಎಲ್ಲೂ ಹೋಗಿರ್ಲಿಲ್ಲ, ಮನೆಯಲ್ಲೇ ಇದ್ದೆ. ಬೆಳಿಗ್ಗೆನೆ ನೀನು ಆದಿ ಹೊರಗಡೆ ಹೋದ್ರಲ್ಲ ಮಂಜರಿ, ಏನೋ ಕೆಲಸ ಇದೆ ಅಂತ. ಉತ್ತರ ಕೊಡು. ನಿನಗೂ ಫೋನ್ ಮಾಡಿದ್ದೆ, ನಿನ್ ಗಂಡನಿಗೂ ಫೋನ್ ಮಾಡಿದ್ದೆ. ಎತ್ಲೇ ಇಲ್ಲ. ಎಲ್ಲಿಗೆ ಹೋಗಿದ್ರಿ? ಅದು ಬೆಳಗ್ಗೆಯಿಂದ ಸ್ವಲ್ಪ ಸುಸ್ತು ನನಗೆ. ಆಯ್ತು ಸರಿ, ಎಲ್ಲಿಗೆ ಹೋಗಿದ್ರಿ ಅಂತ ಹೇಳಿ. ಅದು ನಾನು ವೈದ್ಯರ ಹತ್ರ ಹೋಗಿದ್ದೆ. ಯಾಕೆ? ಏನಾಯ್ತೆ? ಎಲ್ಲ ಸರಿಗಿದೆ ತಾನೇ? ಸುಮ್ಮನೆ ಹೋಗಿದ್ವಿ ಅಬ್ಬೆ. ಅದು ಸ್ವಲ್ಪ ಹೊಟ್ಟೆ ನೋವ್ತಿತ್ತು, ಅದಕ್ಕೆ. ಅಲ್ಲ, ಮೊನ್ನೆ ಹೊಟ್ಟೆ ನೋವು ಅಂದಾಗ ನಾನೇ ಕಷಾಯ ಮಾಡಿಕೊಟ್ಟಿದ್ದೆ. ಸರಿ ಹೋಯ್ತು ಅಂದೆ, ಮತ್ತೇನೀಗ? ಈಗಲೂ ಕೇಳಿದರೆ ಮಾಡಿಕೊಡ್ತಿದ್ದೆ. ವೈದ್ಯರ ಹತ್ರ ಯಾಕೆ ಹೋದೆ? ಥೂ, ಎಲ್ಲಿ ಗಂಟು ಬಿದ್ರು ಇವರಿಬ್ರು. ನಿಜ ಹೇಳದೆ ಇದ್ರೆ
ನನ್ನನ್ನು ಬಿಡಲ್ಲ ಇವರು. ಆದರೆ ಹೇಗೆ ಹೇಳೋದು? ಮೆಟ್ಲ ಮೇಲಿಂದ ಜಾರು ಬಿದ್ದೆ ಅಂತ ಹೇಳಿಬಿಡ್ತೀನಿ. ಅದು ಮೆಟ್ಲಿಂದ ಜಾರು ಬಿದ್ದುಬಿಟ್ಟೆ ಅಬ್ಬೆ. ಸ್ವಲ್ಪ ನೋವಾಗ್ತಿತ್ತು. ನಿಮ್ಗೆ ಹೇಳಿದ್ರೆ ಎಲ್ಲಿ ಗಾಬರಿ ಆಗ್ತೀರಾ ಅಂತ ಹೇಳಲಿಲ್ಲ. ಇದೇ ನಾನು ಹೇಳೋದು. ನಾನು ಮನೆಯಲ್ಲಿ ಇಲ್ಲ ಅಂದ್ರೆ ಏನಾದ್ರೂ ಒಂದು ಮಾಡ್ಕೊಳ್ತೀರಾ? ನೋಡು, ಈ ಸರ್ತಿ ಮಗುಗೆ ಏನಾದ್ರೂ ಆಯ್ತು ಅಂದ್ರೆ ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ. ಆದಿಗೆ ಹೇಳ್ತೀನಿ. ಎಲ್ಲ ಆದಿ? ಏಯ್ ಆದಿ! ಅದು ಅಬ್ಬೆ ಅವ್ರು ಹೊರಗಡೆ ಹೋಗಿದ್ದಾರೆ. ನೀವೇನು ಗಾಬರಿ ಪಟ್ಕೋಬೇಡಿ. ಸ್ವಲ್ಪ ಸುಸ್ತು ಅಷ್ಟೇ. ನೀವೇನು ಯೋಚನೆ ಮಾಡಬೇಡಿ. ಈ ಸಲ ನಿಮ್ಮ ಮೊಮ್ಮಗನ್ನ ನಾನು ಚೆನ್ನಾಗೇ ನೋಡ್ಕೋತೀನಿ. ಸರಿ, ಹೋಗಿ ಮಲ್ಗು, ಹೋಗು. ಆದ್ರೆ ಬಸ್ರಿ ಹೆಂಗಸರು ಸುಮ್ಮನೆ ಹಾಗೆ ಮಲ್ಗಿರಬಾರ್ದು, ಗೊತ್ತಾಯ್ತಾ? ಬಂದು ಕೆಲಸ ಮಾಡಬೇಕು. ಬಾ, ನೀನು ಒಬ್ಳೆ ಎಷ್ಟು ಅಂತ ಮಾಡ್ತಾಳೆ. ಹಾ, ನೋಡು, ಕಾಲ್ ತುಂಬಾ ನೋತಾ ಇದೆ. ಏನಾದ್ರೂ ಮುಲಾಮ್ ಇದ್ರೆ ತಗೊಂಬಂದು ಕೊಡು, ಹಚ್ಕೊಳ್ತೀನಿ.